ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಉರಿಯುವ ದೀಪವನ್ನು ದೀಪಸ್ತಂಭದ ಮೇಲಿಡೋಣ. ಪ್ರಿಯರೇ, ಇಂದಿನ ಮೊದಲ ವಾಚನದಲ್ಲಿ ದಾವೀದರಸನು ದೇವರು ಕೊಟ್ಟ ಶ್ರೇಷ್ಠ ವಾಗ್ದಾನವಾದ ನಾನು ನಿನ್ನ ಮನೆತನವನ್ನು ಶಾಶ್ವತವಾಗಿ ಕಟ್ಟುವೆನು ಎಂಬ ವಾಗ್ದಾನವನ್ನು ನೆನೆಸಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾನೆ. ದೇವರ ಕೃಪೆ ತನ್ನ ಮೇಲೆ ಇರುವುದಕ್ಕಾಗಿ, ಹೇ ಸರ್ವೇಶ್ವರ, ತಾವು ನನ್ನನ್ನು ಇಷ್ಟು ಮುಂದಕ್ಕೆ ತರಲು ನಾನೆಷ್ಟರವನು, ನನ್ನ ಕುಟುಂಬ ಎಷ್ಟರದು ಎಂದು ನೆನೆಸಿಕೊಂಡು ದೇವರಿಗೆ ಆತ ವಂದನೆಯನ್ನು ಸಲ್ಲಿಸುತ್ತಾನೆ. ಹೌದು ಪ್ರಿಯರೇ, ದೇವರ ಒಡಂಬಡಿಕೆ ಮತ್ತು ವಾಗ್ದಾನ ದಾವೀದ ಕುಲಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಶಾಶ್ವತವಾಗಿ ದೇವರು ನೆರವೇರಿಸಿದ್ದಾರೆ. ಸಂತ ಪೌಲರು ತಮ್ಮ ನುಡಿಗಳಲ್ಲಿ ಹೇಳುವಾಗ, ಐ ಆಮ್ ಅ ರೆಚೆಡ್ ವರ್ಸ್ಟ್ ಸಿನ್ನರ್, ನಾನೊಬ್ಬ ಮಹಾಪಾಪಿ, ದೇವರ ಕೃಪೆ ನನಗೆ ಲಭಿಸಿದೆ ಎಂಬುದಾಗಿ ತಿಳಿಸುತ್ತಾರೆ. ಹೌದು, ನಾವು ಕೂಡ ಹಿಂದೊಮ್ಮೆ ಪಾಪದ ನಿಮಿತ್ತ ಅಪರಾಧಿಗಳಾಗಿದ್ದೆವು. ದೇವರ ಮುಂದೆ ಗಣನೆಗೆ ಬಾರದವರು, ಅಯೋಗ್ಯರು, ಕೀಳಾದ ಬೀಳಾದ ಜನರಾಗಿದ್ದೆವು. ದೇವರು ತಮ್ಮ ಅಪಾರ ಕರುಣೆ ಕೃಪೆಯಿಂದ ನಮ್ಮನ್ನು ಯೇಸು ಕ್ರಿಸ್ತರಲ್ಲಿ ನೀತೀಕರಿಸಿದ್ದಾರೆ. ಇವತ್ತು ನಾವು ನೆನೆಸಬೇಕು, ನಾನು ನೀವು ಎಷ್ಟರವರು. ಇದನ್ನು, ಈ ಒಂದು ಶ್ರೇಷ್ಠ ವರದಾನವನ್ನು ಪಡೆಯಲು ನಮ್ಮ ಜೀವಿತದ ಮುಖಾಂತರ ಇವತ್ತು ನಮ್ಮನ್ನು ಬೆಳಗಿಸಿದ ದೇವರಿಗೆ ನಿರಂತರ ಕೃತಜ್ಞತೆ ನಮ್ಮೊಬ್ಬೊಬ್ಬರಿಂದ ಸಲ್ಲಿಸಲ್ಪಡಬೇಕು. ನಮ್ಮನ್ನು ಕತ್ತಲೆಯ ಸಾಮ್ರಾಜ್ಯದಿಂದ, ತಮ್ಮ ಶಿಲುಬೆಯ ಘೋರ ಯಾತನೆ, ರಕ್ತಧಾರೆ, ಮರಣದ ಮುಖಾಂತರ ಬೆಳಕಿನ ಸಾಮ್ರಾಜ್ಯಕ್ಕೆ ಸುರಕ್ಷಿತವಾಗಿ ತಂದ ದೇವರಿಗೆ ನಾವು ನಿರಂತರವೂ ಕೃತಜ್ಞತೆ ಸಲ್ಲಿಸುವವರಾಗಿರಬೇಕು. ಇಂದಿನ ಮೊದಲ ಶುಭ ಸಂದೇಶದಲ್ಲಿ ದೀಪಸ್ತಂಭವನ್ನು ಹಚ್ಚಿ ಯಾರು ಬಟ್ಟಲ ಕೆಳಗೆ ಮತ್ತು ಮಂಚದ ಕೆಳಗಡೆ ಇಡುವುದಿಲ್ಲ ಎಂದು ಇಲ್ಲಿ ಎಚ್ಚರಿಸುತ್ತಾರೆ. ಯೇಸುಸ್ವಾಮಿ ಬಯಸ್ತಾರೆ, ನಾವು ಪಡೆದ ಶ್ರೇಷ್ಠ ಜೀವೋದ್ಧಾರವನ್ನು ಆ ದೀಪಸ್ತಂಭದ ಮೇಲಿಟ್ಟ ದೀಪದಂತೆ ಅದು ಎಲ್ಲರ ಮನೆಯಲ್ಲೂ ಬೆಳಗಬೇಕು, ಎಲ್ಲರಿಗೂ ಬೆಳಕಾಗಬೇಕು ಅಂತ ದೇವರು ಬಯಸ್ತಾರೆ. ಹೌದು ಪ್ರಿಯರೇ, ಮುಂದಿನ ಭರವಸೆಯ ಸೌಭಾಗ್ಯದಲ್ಲಿ ಭಾಗಿಗಳಾಗಲು ನಾವಿವತ್ತು ವಾಗ್ದಾನವನ್ನು ಪಡೆದಿದ್ದೇವೆ. ದೇವರು ನಮಗೆ ಬಿಡುಗಡೆ ಕೊಟ್ಟಿದ್ದಾರೆ. ಈ ಬಿಡುಗಡೆ ಸತ್ಯ ನಮಗೆ ಕೊಟ್ಟ ಪ್ರಕಟಣೆಯನ್ನು ನಾವು ಇತರರಿಗೆ ಸಾರಬೇಕು. ಈ ಲೋಕಕ್ಕೆ ಬೆಳಕಾಗಲು, ಉಪ್ಪಾಗಲು ದೇವರು ನಮಗೆ ಕರೆ ಕೊಟ್ಟಿದ್ದಾರೆ. ಪ್ರಿಯರೇ, ಇಂದು ಅನೇಕರ ಮನಸ್ಸಿನ ಪರಿಸ್ಥಿತಿ ಕರಪ್ಟ್ ಆಗಿದೆ. ಯಾಕಂತೇಳಿದರೆ ದೇವರ ವಾಕ್ಯವನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ, ಪ್ರವಾದನೆಗಳನ್ನು ಅಲ್ಲಗಳೆದಿದ್ದಾರೆ. ಈ ರೀತಿ ವಂಚನೆಗೆ ಒಳಗಾಗಿ ದೇವರಿಂದ ದೂರಾಗಿ ಬೆಳಕಾದ ಮಕ್ಕಳು ಇವತ್ತು ಮರಣಾವಸ್ಥೆಗೆ ಹೋಗಲು ಕಾರಣವಾಗಿದೆ. ಆದ್ದರಿಂದ ಪ್ರಿಯರೇ, ಇವತ್ತು ನಾವು ಎಚ್ಚೆತ್ತುಕೊಳ್ಳೋಣ. ಪವಿತ್ರಾತ್ಮರನ್ನು ಕುಂದಿಸಿ ಬದುಕಿದ್ದಾದರೆ ನಾವು ದೇವರ ಮುಂದೆ, ಸಾನ್ನಿಧ್ಯದ ಮುಂದೆ ರಿಪೆಂಟ್ ಆಗೋಣ. ದೇವರು ಕೊಟ್ಟ ಶ್ರೇಷ್ಠ ಜೀವೋದ್ಧಾರ ನಾವು ಯಾವತ್ತೂ ಕಳೆದುಕೊಳ್ಬಾರ್ದು. ಇದರಿಂದ ನಾವು ಆಧ್ಯಾತ್ಮಿಕವಾಗಿ ಎಚ್ಚೆತ್ತುಕೊಂಡು ನಾವು ಬೆಳೀಬೇಕು ಮತ್ತು ಭಯದಲ್ಲಿ, ನಿರಾಸೆಯಲ್ಲಿರುವ ಆ ಜನರಿಗೆ ನಾವು ಈ ಸತ್ಯ ಶುಭ ಸಂದೇಶ ಸಾರಿ ಅವರ ಜೀವನ ಬೆಳಗಾಗಿಸಲು ನಾವೆಲ್ಲರೂ ಸಾಧನಗಳಾಗೋಣ. ಆಮೇನ್. ಪ್ರೈಸ್ ದ ಲಾರ್ಡ್.